ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಅಮ್ಮು, ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ? ಅಕ್ಕ, ಆ ಗಂಟ್ ಮೂತಿ ಶುಂಠಿ ಶಂಕರ ಇದಾನಲ್ಲ. ಯಾರೇ? ಅದೇ ಅಕ್ಕ, ಅವತ್ ನನ್ ಹಣೆಗೆ ಏಟಾಗೋ ಹಾಗೆ ಮಾಡಿದ್ನಲ್ಲ, ಇವತ್ತು ದೇವ್ರೆ ಅವನ ಹಣೆಗೆ ಏಟಾಗೋ ಹಾಗೆ ಮಾಡಿದಾನೆ. ಅದನ್ನ ನೆನ್ಸ್ಕೊಂಡ್ ನಗ್ತಾ ಇದ್ದೆ. ಅಲ್ಲ, ನಾನ್ ಅವ್ನ ವಿಚಾರ ತೆಗ್ದದೆಲ್ಲ ಯಾಕೆ ಪದೇ ಪದೇ ಅವನ ಬಗ್ಗೆ ಮಾತಾಡ್ತೀಯಾ ಅಂತೀಯ. ಆದ್ರೆ ದೇವಸ್ಥಾನದಿಂದ ಇಲ್ಲಿವರೆಗೂ ಅವನ ಬಗ್ಗೆನೇ ಯೋಚಿಸ್ತಿದ್ಯಲ್ಲ, ಏನ್ ಸಮಾಚಾರ? ಅಲ್ವಾ, ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅವನೊಂಥರ ಬೇತಾಳ ತರ ಬೆನ್ನಿಗ್ ಬಿದ್ಬಿಟ್ಟಿದಾನೆ ಅನ್ಸ್ತಿದೆ. ದೇವಸ್ಥಾನದಲ್ಲೂ ಸಿಗ್ತಾನೆ ಅಂದ್ರೆ ಏನ್ ತಮಾಷೆನಾ? ಅಮ್ಮು, ಯಾರ್ದೋ ಫೋನ್ ಬರ್ತಾ ಇದೆ, ಗಾಡಿ ಸೈಡಿಗೆ ಹಾಕು. ನೀನ್ ಕಾಲ್ ರಿಸೀವ್ ಮಾಡಿ ನನ್ ಕಿವಿಗಿಡು, ನಾನ್ ಓಡಿಸ್ತಾನೆ ಮಾತಾಡ್ತೀನಿ. ಬಾಸ್, ದೇವ್ರ ದಯದಿಂದ ಕ್ಯಾನ್ಸಲ್ ಆಗಿದ್ದ ಮೀಟಿಂಗು ಮತ್ತೆ ಫಿಕ್ಸ್ ಆಗಿದೆ. ನೀವ್ ಎಲ್ಲಿದ್ದೀರಾ ಬಾಸ್? ಹಲೋ, ಯಾರಿ ನೀವು? ಯಾರಿ ಬೇಕಾಗಿತ್ತು? ಲೇಡಿ ವಾಯ್ಸು. ಬಾಸ್ ಏನಾದ್ರೂ ಮಿಮಿಕ್ರಿ ಮಾಡ್ತಾ ಇದ್ದಾರಾ? ಬಾಸ್, ಏನ್ ಬಾಸ್ ನೀವು ನನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ? ನಾನ್ ಬಾಸ್, ನಿಮ್ ಪಿಯ ಮಾತಾಡ್ತಾ ಇರೋದು. ಯಾವ ಪಿಯರಿ? ಯಾರಿ ಬೇಕು ನಿಮ್ಗೆ? ರಾಂಗ್ ನಂಬರ್ ಏನಾದ್ರೂ ಡಯಲ್ ಮಾಡದ್ನಾ? ಇಲ್ವಲ್ಲ, ಕರೆಕ್ಟ್ ಆಗೇ ಇದೆ. ಹಲೋ, ವೇದಾಂತ್ ಸರ್ ಇಲ್ವಾ? ಇಲ್ಲಿ ವೇದಾಂತನೂ ಇಲ್ಲ, ಸಿದ್ಧಾಂತನೂ ಇಲ್ಲ. ಮೇಡಮ್, ಬಾಸ್ ಫೋನ್ ಕೊಡಿ, ಮೀಟಿಂಗ್ ಇದೆ. ಯೋ, ಸುಮ್ನೆ ತಲೆ ತಿನ್ಬೇಡಯ್ಯ. ಯಾವ ಬಾಸು ಇಲ್ಲ, ಯಾವ ಮೀಟಿಂಗು ಇಲ್ಲ, ಎಲ್ಲ ಕ್ಯಾನ್ಸಲ್. ಹಲೋ ಹಲೋ ಹಲೋ, ಏನವ್ವ ಪರಿಮಳ, ಚೆನ್ನಾಗಿದ್ಯಾನವ್ವ? ನಿನ್ ಕೈ ರುಚಿ ನೋಡ್ದೆ ನನ್ನ ನಾಲ್ಗೆ ಸೊತ್ತದಂಗ ಆಗತ್ ಕಣವ. ನನ್ ಸೊಸೆ ಅಂತೂ ಬೇಕು ಅಂತಾನೆ ಉಪ್ಪು ಹುಳಿ ಇಲ್ದಿರ ಅಡ್ಗೆ ಮಾಡ್ತಾಳೆ. ನೀನ್ ಮಾಡಿರೋ ಚಕ್ಲಿ ಕೋಡ್ಬಳೆನ ತಿಂದು ಜೀವ ಬಿಡೋಣ ಅಂತಿದ್ದೀನಿ. ಯಾರಿಗೂ ಗೊತ್ತಾಗ್ದಂಗೆ ನನ್ನ ಮೊಮ್ಮಗಳನ್ನ ಕಳಿಸ್ತೀನಿ. ಒಂದ್ 4 kg ಕೋಡ್ಬಳೆ ಕಳ್ಸ್ಬಿಡವ. ಯಾರು ಮಾತಾಡ್ತಿರೋ ನೀವು? ವಾಟ್ ಇಸ್ ದಿಸ್ ಚಕ್ಲಿ ಕೋಡ್ಬಳೆ ಅನ್ನೋ? ಯಾರು ಕಾಲ್ ಮಾಡಿದ್ದೀರಾ? ಅಲೋ, ಒಂದ್ ನಿಮಿಷ, ನಾನು ಹೇಳೋದು ಕೇಳಿಸ್ಕೊಬಿಡು, ಆಮೇಲೆ ನಾನು ಮರ್ತಾಯ್ತೀನಿ. ಹಂಗೆ 100 ಗ್ರಾಮ್ ಕಾಯ ಬುಂದಿನೂ ಕಳಿಸು. ಕಡಲೆ ಬೀಜ ಹಾಕ್ಬೇಡ ಕಣವ. ಬಾಕಿದು ಪುಡಿ ಮಾಡ್ಕೊಂಡು ನಾನು ತಿಂತೀನಿ. ಅಲ್ಲೆಲ್ಲ ಬಿದ್ದೋಗಿದೆ, ಕಡಲೆ ಬೀಜ ಮುರಿಯಕ್ಕಾಗಲ್ಲ. ಯಾರ್ರಿ ನೀವು? ಏನ್ರಿ ಮಾತಾಡ್ತಿದ್ದೀರಿ? ಹೇಳಿದ್ದೆಲ್ಲ ನೆನ್ಪಾಯ್ತು ತಾನೇ? ಮರ್ತಾಯ್ತು ಅನ್ಬೇಡ ಕಣವ, ಆಟ ಮಾಡಿಕೊಂಡು ಕಾಯ್ತಾ ಇರ್ತೀನಿ. ರೀ, ಇದು ಚಕ್ಲಿ ಕೋಡ್ಬಳೆ ಮಾಡೋ ಫೋನ್ ಅಲ್ಲ ರೀ. ಫೋನ್ ಇಡಿ. ಹಲೋ ಹಲೋ, ಯಾಕೋ ಪರಿಮಳ ಅಂತೇಳಿ ಒಬ್ಬೊಬ್ರಾಗಿತ್ತಲ್ಲ. ನೀವು ಯಾರು ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಯಾವ ಆರ್ಡರ್ ಬಗ್ಗೆ ಮಾತಾಡ್ತಿದ್ರೋ ನನಗೆ ಅದು ಗೊತ್ತಿಲ್ಲ. ಅವಾಗ ನೋಡಿದ್ರೆ ಫೋನ್ ಯಾರೋ ಎತ್ತಿದ್ರು, ಇಲ್ಲಿ ನೋಡಿದ್ರೆ ಬಾಸ್ ಕೈಯಲ್ಲೇ ಫೋನ್ ಇದೆ. ಹಾಗಾದ್ರೆ ಅವಾಗ್ಲೇ ಫೋನ್ ಎತ್ತಿದ್ ಹುಡುಗಿ ಯಾರು? ಇಡ್ರಿ ಫೋನು. ಬಾಸ್, ಹೊಸ ಫೋನ್ ತಗೊಂಡ್ರಾ ಬಾಸ್? ಏನಿಲ್ಲ ಇವ್ರಿಗೂ ಬಂದಿದ್ದು? ಅದು ನೀವು ಫೋನ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಬಂದೆ. ನಿಮ್ ಫೋನ್ ಟ್ರೈ ಮಾಡಿದ್ರೆ ನಿಮ್ ಹುಡುಗಿ ಫೋನ್ ಎತ್ಬಿಟ್ಟು ಯಾವ ಬಾಸು ಇಲ್ಲ ಅಂತ ಬೈದ್ಬಿಟ್ರು. ವಾಟ್ ನಾನ್ಸೆನ್ಸ್! ನನ್ನ ಹುಡುಗಿನ? ಹೌ ಇಸ್ ಇಟ್ ಪಾಸಿಬಲ್? ನನ್ನ ಫೋನು, ಅದು ಹುಡುಗಿ ಹತ್ರ. ಕರೆಕ್ಟ್ ಬಾಸ್, ನಂಗೂ ಹಿಂಗೆ ಶಾಕ್ ಆಯ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ನನ್ನ ಫೋನ್ ಯಾರು ತಗೊಂಡು ಹೋಗಿದ್ದಾನೋ? ಯಾರ ಫೋನ್ ನನ್ನ ಹತ್ರ ಬಂದಿದೆ? ಏನಾಯ್ತು ಬಾಸ್? ನೆನಪಾಯ್ತು, ನೆನ್ನೆ ಒಬ್ಳು ತಗ್ಲಾಕೊಂಡಿದ್ಲಲ್ಲ, ಐ ಡೋಂಟ್ ಇವನ್ ನೋ ಹರ್ ನೇಮ್. ಅವಳದೇ ಫೋನ್ ಇದೆ. ಏನು, ಅವಳು ಮತ್ತೆ ತಗ್ಲಾಕೊಂಡ್ಲಾ? ಹಾಗಾದ್ರೆ ಏನೋ ಇದೆ ಬಾಸ್. ಶಟ್ ಅವಳ ಫೋನ್ ನನ್ನ ಹತ್ರ ಇದೆ, ನನ್ನ ಫೋನ್ ಅವಳ ಹತ್ರ ಇರುತ್ತೆ. ಅಟ್ ಎನಿ ಕಾಸ್ಟ್ ಐ ವಾಂಟ್ ಮೈ ಫೋನ್. ಇಂಪಾರ್ಟೆಂಟ್ ಕ್ಲೈಂಟ್ಸ್ಗಳ ನಂಬರ್ ಇದೆ, ಮಿಸ್ ಆದ್ರೆ ನನ್ನ ವರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಬಾಸ್? ನಾನಿಲ್ವಾ? ನಿಮ್ ನಂಬರ್ ಕಾಲ್ ಮಾಡಿ, ನಿಮ್ ಬಗ್ಗೆ ಅವಳಿಗೆ ಗೊತ್ತಾಗ್ತಾ ಇದ್ದಂಗೆ ಫೋನ್ ತಗೊಂಡು ನಿಮ್ಮ ಹತ್ರ ಅವಳೇ ಬರ್ತಾಳೆ, ನೋಡ್ತಾ ಇರಿ. ಅಂಜು, ಅಲ್ಲೇ ಪಕ್ಕದಲ್ಲಿ ನನ್ನ ಫೋನ್ ಇದೆ ಕಣೆ, ಒಂಚೂರು ತಗೊಂಡ್ ಬಂದ್ ನನ್ನ ಕಿವಿಗಿಡು. ಕೈಯೆಲ್ಲ ಹಿಟ್ಟಾಗೋಗಿದೆ. ಹೋಗಕ್ಕ, ನಾನು ಓದ್ಕೋಬೇಕು. ಅಮ್ಮಣ್ಣಿ, 2 ನಿಮಿಷ ಫೋನ್ ನನ್ನ ಕಿವಿನ ಹಿಡ್ಕೊಂಡ್ರೆ ನಿನ್ ರ್ಯಾಂಕ್ ಏನು ಮಿಸ್ ಆಗಲ್ಲ. ಹೇಳಷ್ಟು ಮಾಡು. ಹೋಗಕ್ಕ, ಒಳ್ಳೆ ಗೋಲ್ಡ್ ಇಂದು. ಹಲೋ, ಯಾರು? ನನ್ನೇ ಯಾರು ಅಂತ್ಯಾ? ಮೊದ್ಲು ನಿನ್ನ ಹೆಸರು ಹೇಳು, ಈಗೆಲ್ಲಿದ್ಯಾ? ಏಯ್, ನನ್ನ ಫೋನ್ಗೆ ಕಾಲ್ ಮಾಡಿ ನನ್ಗೆ ಧಮಕಿ ಹಾಕ್ತ್ಯಾ? ನನ್ನನ್ನ ಯಾರು ಅಂತ್ಯಾ? ಹಲೋ,
ನಾನು ಮಾತಾಡ್ತಿರೋದು. ಯಾರು? ನಾನಾ? ನಿನ್ ಹೆಸರೇ ನಾನುನಾ? ಉಪೇಂದ್ರ ಮೂವಿ ಹೀರೋನಾ? ವಾಟ್ ನಾನ್ಸೆನ್ಸ್. ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ, ಗೊತ್ತಾಯ್ತಾ? ನೀನೇ ತಾನೆ ನನ್ನ ಫೋನ್ ಎತ್ಕೊಂಡು ಹೋಗಿರೋದು. ನೋಡು, ಆ ಫೋನಲ್ಲಿ ನನ್ನ ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ. ಮರ್ಯಾದೆಗೆ ನನ್ನ ಫೋನ್ ನಾನು ವಾಪಸ್ ತಂದ್ಕೊಡು. ದೇವಸ್ಥಾನದಲ್ಲಿ ಸಿಕ್ಕಿದ್ಯಾ? ಯಾರು? ನಾನು ದೇವಸ್ಥಾನದಲ್ಲಿ ತುಂಬಾ ಜನ ಮೀಟ್ ಮಾಡಿದ್ನಲ್ಲ, ಅರೆ ನೀನ್ ಯಾರು? ನೀನ್ ಎದುರು ಕೈ ಇಟ್ಕೊಂಡು ನಿಂತಿದ್ನಲ್ಲ, ಅವನೇ. ನೋಡು, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಇದೆಲ್ಲ ನೀವು ದುಡ್ಡು ಮಾಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನೆ ಅಡ್ರೆಸ್ ಹೇಳು, ನಾನು ಪಿ ಎ ದುಡ್ಡು ಕೊಟ್ಟು ಕಳಿಸ್ತೀನಿ. ಮರ್ಯಾದೆ ಫೋನ್ನ ವಾಪಸ್ ಕೊಟ್ಟು ಕಳಿಸಿ. ಓ ನೀನಾ? ನಿನ್ ಫೋನಾ? ಅದಕ್ಕೆ ಬೆಳಗ್ಗೆಯಿಂದ ಬರೀ ಗಂಡಸ್ರ ಕಾಲೇ ಬರ್ತಿದೆ. ಆಬ್ವಿಯಸ್ಲಿ ನನ್ನ ಫೋನಿಗೆ ಹುಡುಗಿರ್ ಕಾಲ್ಸ್ ಬರೋದಿಲ್ಲ. ಐ ಹೇಟ್ ಕಾಲ್ಸ್. ನೋಡು, ನನ್ನ ಡೀಲರ್ಸ್ ಆರ್ಡರ್ ಕೊಡೋದಕ್ಕೆ ಫೋನ್ ಮಾಡ್ತಿದ್ದಾರೆ. ಮರ್ಯಾದೆಗೆ ನನ್ನ ಫೋನ್ನ ವಾಪಸ್ ಕೊಟ್ಟು ಕಳಿಸು. ಸ್ವಲ್ಪ ಕೂಲ್ ಆಗಪ್ಪ. ಹೈ ಬಿ ಪಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮಗೂ ಬೇಜಾನ್ ಜನ ಡೀಲರ್ಸ್ ಇದ್ದಾರೆ. ಖಾರ, ಬೂಂದಿ, ಚಟ್ನಿ, ನಿಪ್ಪಟ್ಟು ಆರ್ಡರ್ಸ್ಗಳು ಬರ್ತಾನೆ ಇರುತ್ತೆ. ನಾನು ಆರ್ಡರ್ಸ್ಗಳು ಮಿಸ್ ಮಾಡ್ಕೊಳ್ತಾ ಇದ್ವಾ? ನಿನ್ನ ಚಕ್ಲಿ ಕೋಡ್ಗಳನ್ನೆಲ್ಲ ನನ್ನ ಬಿಸ್ನೆಸ್ಗೆ ಕಂಪೇರ್ ಮಾಡೋಣ. ನೋಡು, ಸುಮ್ಮನೆ ಫೋನ್ ಕೊಟ್ಟು ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ ತಮಾಷೆನಾ? ನೀನ್ ಪೊಲೀಸ್ ಅಂದ್ರೆ ನಾವ್ ಹೆದರ್ಕೊಳ್ತೀರಾ? ನನ್ ಫೋನ್ ಕದ್ದು ನನ್ಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಡ್ತಿದ್ದಾನೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಏ ಅಮ್ಮು, ಸ್ವಲ್ಪ ಬರ್ತೀಯಾ? ಬಂದೆ ಮಾ. ಹಲೋ, ಏನ್ ಬಾಸ್, ನೀವು ಮಾತಾಡ್ತಾ ಇರುವಾಗಲೇ ಕಾಲ್ ಕಟ್ ಮಾಡೋಷ್ಟು ಕೊಪ್ಪ ಅವಳಿಗೆ. ಅಲ್ಲ, ಏನ್ ಅನ್ಕೊಂಡಿದ್ದಾಳೆ ನಿಮ್ನ ಅಂತ? ಕಿಂಡಲ್ಲ ಅಲ್ಲ ಬಾಸ್, ಮಜಾರಿ ಅವಳು ನಿಮ್ಗೆ ಆವಾಜ್ ಆಗ್ತಾಳೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಮತ್ತೊಂದು ಎಡಿಟ್ ಮಾಡ್ಕೊಬಿಡಿ. ಮೊದಲು ಫೋನ್ ಕೈ ಕೊಡು, ಆಮೇಲೆ ಇದು ಹೊಡ್ಕೊಂಬ. ಹಲೋ, ಹೇಳಿ. ಏನ್ರಿ ಹೇಳೋದು? ಕಾಲ್ ರಿಸೀವ್ ಮಾಡಿದ್ರೆ ತಾನೇ ಏನಾದರೂ ಹೇಳೋದು. ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಅಯ್ಯ, ಯಾಕ್ರಿ ರೇಗಾಡ್ತೀರಾ? ನಾನೇನು ಇಲ್ಲಿ ಖಾಲಿ ಕೂತಿದ್ದೀನಾ? ನೋಡು, ನಿನಗೆ ನಿನ್ನ ಗುಜರಿ ಫೋನ್ ಬೇಡದೇ ಇರ್ಬೋದು, ಆದ್ರೆ ನನ್ನ ಫೋನ್ ನನಗೆ ಬಹಳ ಇಂಪಾರ್ಟೆಂಟ್. ನನಗೆ ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ಸ್ಗಳು ಬರ್ತಿರುತ್ತೆ. ನನಗೆ ಒಂದು ದಿನಕ್ಕೆ 6 ಕಂಟ್ರೀಸ್ ಇಂದ ಫೋನ್ ಬರುತ್ತೆ, ಗೊತ್ತಾ? ಹಲೋ, ಸಮಾಧಾನ. ನಮ್ದು ಬಿಸ್ನೆಸ್ ಇದೆ. ನಮ್ಗೆ 70 ಏರಿಯಾಸ್ ಇಂದ ಆರ್ಡರ್ ಬರುತ್ತೆ. ಆದ್ರೆ ನಾವು ನಿಮ್ ತರ ಎಲ್ಲ ಹೇಳ್ಕೊಂಡು ಓಡಾಡಲ್ಲ. ಹೌದು, ನಾವು ನಮ್ಮ ಕ್ಲೈಂಟ್ಸ್ಗಳು ಏನ್ ಅನ್ಕೊಂಡ್ರು ಅಂತ ಟೆನ್ಷನ್ ಅಲ್ಲಿ ಇದೀವಿ, ಗೊತ್ತಾ? ಸರಿ, ಮೊದಲು ನಿನ್ನ ಅಡ್ರೆಸ್ ಹೇಳು. ಏನ್ರಿ, ಇಷ್ಟೊತ್ತಲ್ಲಿ ಒಬ್ಳು ಹುಡುಗಿ ಕಾಲ್ ಮಾಡಿ ಅಡ್ರೆಸ್ ಹೇಳು ಅನ್ನೋದಕ್ಕೆ ನಾಚಿಕೆ ಆಗಲ್ವಾ? ಅಮ್ಮ ತಾಯಿ, ನನ್ನ ಫೋನ್ ತಗೊಳ್ಳೋದಕ್ಕೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅದಕ್ಕೆ ಅಡ್ರೆಸ್ ಕೇಳಿದ್ದು. ನಿನ್ ಜೊತೆ ಹರಟೆ ಹೊಡೆಯೋದಕ್ಕಲ್ಲ. ಓ ಹಾಗಾ? ಓಕೆ ಓಕೆ. ಮೊದಲು ಸಾರಿ ಕೇಳಿ, ಆಮೇಲೆ ನೋಡೋಣ. ಏನು ಸಾರಿನಾ? ನಾನು ಯಾಕೆ ಕೇಳಬೇಕು? ಆ ಫೋನ್ ಬೇಕು ಅಂದ್ರೆ ಕೇಳಲೇಬೇಕು. ಆಯ್ತು, ಸಾರಿ. ಏನಂದ್ರಿ? ಕೇಳಿಸ್ಲಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಇನ್ನೊಂದ್ಸತಿ ಹೇಳ್ತೀರಾ? ಕೇಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.